ಹಲೋ, ಏನಿದು ಅಂತ ನೋಡ್ತಾ ಇದ್ದೀರಾ? ಇದು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್. ಹೆಂಗೆ ಮಾಡೋದು ಏನು ಅಂತ ನೋಡ್ಕೊಂಬರೋಣವಾ? ಇವಾಗಿಲ್ಲಿ 1/4 kg ಕ್ಯಾರೆಟ್ ತೊಗೊಳ್ಳಿ, ಸ್ವಲ್ಪ ತೆಂಗಿನ ತುರಿ ತೊಗೊಳ್ಳಿ, ಅರ್ಧ ಕಪ್ ಕಲ್ಲು ಸಕ್ಕರೆ, 1 ಲೋಟ ಹಾಲು, ಸ್ವಲ್ಪ ಗಸಗಸೆ, 2 ಏಲಕ್ಕಿ, ಒಂದು 10ರಿಂದ 12 ಗೋಡಂಬಿ ತೊಗೊಳ್ಳಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ. ಒಂದು ಕುಕ್ಕರ್ ತೊಗೊಳ್ಳಿ, ಅದಕ್ಕೆ ಏನು ಕ್ಯಾರೆಟ್ನ ತೊಗೊಂಡಿದ್ವೋ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ತೊಗೊಂಡಿದ್ವಲ್ಲ 10ರಿಂದ 12 ಗೋಡಂಬಿ, ಅದನ್ನು ಇವಾಗಲೇ ಹಾಕ್ಕೊಂಬಿಡಿ. ಜೊತೆಗೆ 2 ಏಲಕ್ಕಿನೂ ಇದರಲ್ಲೇ ಸೇರಿಸಿ 1 ಲೋಟ ನೀರನ್ನು ಸೇರಿಸ್ಕೊಂಬಿಡಿ. ಇವಾಗ ಇದನ್ನು ಸ್ಟವ್ ಮೇಲಿಟ್ಟು ಮುಚ್ಚಳ ಮುಚ್ಚಿ ಸ್ಟವ್ ಆನ್ ಮಾಡಿ 4 ವಿಷಲ್ ಕೂಗಿಸ್ಕೊಂಬಿಡಿ. ಬೆಂದಿದೆಯಾ? ಬಂತ ವಿಷಲ್ಲು. ಇವಾಗ ಇದನ್ನು ಒಂದು ಕಡೆ ತಣ್ಣಗಾಗೋಕೆ ಇಟ್ಬಿಡಿ. ಅದು ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ಓಪನ್ ಆನ್ ಮಾಡಿ. ನೋಡ್ತಾ ಇದ್ದೀರಾ ಅಲ್ವಾ? ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಗಸಗಸೆನೂ ಸೇರಿಸ್ಕೊಳ್ಳಿ. ಇವಾಗ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಒಂದು ಸಲ ರುಬ್ಕೊಂಬಿಡಿ. ಆಯಿತಾ ರುಬ್ಬಿದ್ದು? ನೋಡೋಣವಾ ಇವಾಗ? ನುಣ್ಣಗಾಗಿದೆ ಅಲ್ವಾ? ಇವಾಗ ಇದನ್ನ ಒಂದು ಕಡೆ ಎತ್ತಿಟ್ಟು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕೆ ಇಟ್ಕೊಂಬಿಡಿ. ಹಾಲು ಕಾಯ್ತಾ ಇರುವಾಗಲೇ ಅದಕ್ಕೆ ತೊಗೊಂಡಿದ್ದ ಕಲ್ಲು ಸಕ್ಕರೆನೂ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ. ಕಲ್ಲು ಸಕ್ಕರೆ ಸ್ವಲ್ಪ ಕರಗಲಿ ಅಲ್ಲಿವರೆಗೂ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹಾಲು ಕುದಿಯೋಕೆ ಇಟ್ಬಿಡಿ. ಕುದೀತಿದ್ದೆ ಅಲ್ಲ? ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ರುಬ್ಬಿರೋ ಕ್ಯಾರೆಟ್ನು ಎಲ್ಲ ಹಾಕ್ಕೊಂಬಿಡಿ. ಅದೊಂದು ಗಂಟಿಲ್ದಂಗೆ ನಿಧಾನವಾಗಿ ಸ್ವಲ್ಪ ಕಲಸಿ ಅದೆಲ್ಲನೂ ಹಾಲಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಾ ಅಲ್ವಾ? ಇವಾಗ ಇದಕ್ಕೆ ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸು ಅಥವಾ ಸೀಡ್ಸ್ನ ಮಿಕ್ಸಿನಾದರೂ ಮಾಡ್ಕೊಳ್ಳಿ ಅಥವಾ ಕಟ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ತುಪ್ಪನೂ ಸೇರಿಸಿ ಘಮಕ್ಕೆ. ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಿದ್ದು ರೆಡಿ ಆಯಿತು. ಅಂದರೆ ಕ್ಯಾರೆಟ್ ಪಾಯಸ ರೆಡಿ ಆಯಿತು. ನೀವಿವಾಗ ಇದನ್ನು ಬಿಸಿ ಬಿಸಿ ಇದ್ದಾಗಾದರೂ ಕುಡೀರಿ, ತಣ್ಣಗಾದ್ಮೇಲಾದರೂ ಕುಡೀರಿ. ನೋಡ್ತಿದ್ದೀರಲ್ವಾ? ಇದು ನನ್ನ ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್. ಕ್ಯಾರೆಟ್ ಪಾಯಸ, ಕಡಲೆಕಾಳು ಉಸ್ಲಿ, ಸ್ವಲ್ಪ ಸೌತೆಕಾಯಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.